ಈ ದಿನ ಸುದಿನ. ಇವತ್ತೇನಪ್ಪ ಅಂದರೆ ವಿಶೇಷ, ನಮ್ಮ ಗೋಮತಿ ಕಲ್ಯಾಣ ಮಂಟಪದಲ್ಲಿ ನಾನು ಒಂದು ಗೋಮತಿನ ಸಾಕಬೇಕು ಅಂತ ನನಗೆ ಅನ್ನಿಸ್ತು. ನಾನು 29 ತಿಂಗಳಾಯಿತು, 4 ತಿಂಗಳು ಬೇಬಿಯಿಂದ ತೊಗೊಂಡ್ಬಂದೆ. ಇವತ್ತು ಈ ಗೌರಿಗೆ 33 ತಿಂಗಳು ನಡೀತಾ ಇದೆ. ಈಗ ಇವತ್ತು ಪ್ರೆಗ್ನೆಂಟಾಗಿ 9 ತಿಂಗಳು 4 ದಿವಸ ನಡೀತಾ ಇದೆ. ನನಗೆ ಎಲ್ಲರೂ ಏನು ನಮ್ಮ ಮಾನವೀಯರಾಗಿ ನಮ್ಮ ಹೆಣ್ಣುಮಕ್ಕಳು ಪ್ರೆಗ್ನೆಂಟ್ ಆದಾಗ ಏನು ಸೀಮಂತ ಮಾಡ್ತಾರೆ, ಅದೇ ರೀತಿ ನಮ್ಮ ಮುಕ್ಕೋಟಿ ದೇವತೆ ನಮ್ಮ ಗೋಮತಿ ಕೂಡ ನನಗೆ ಮಾಡಬೇಕು ಅಂತ ನನಗೆ ಮನಸ್ಸಲ್ಲಿ ಬಂತು. ಹಾಗಾಗಿ ನಮ್ಮ ಎಲ್ಲ ಸುತ್ತಮುತ್ತಲಿನಂಥ ಜನಗಳು, ನಮ್ಮ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಜನಗಳು, ನಮ್ಮ ಕಲ್ಯಾಣ ಮಂಟಪದಿಂದ ನಾನು ಯಾಕೆ ಮಾಡಬಾರ್ದು, ಈ ಗೋಮಾತೆದ ಒಂದು ಸೀಮಂತ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ದಾಗ ನಾನು ಇವತ್ತಿನ ದಿನ ಇಟ್ಕೊಂಡು ಅದ್ಧೂರಿಯಾಗಿ ನೀವೆಲ್ಲರೂ ಬಂದಿದ್ದೀರಾ. ಚೆನ್ನಾಗಿ ನಡೆದಿದೆ. ನಮ್ಮ ಗೋಮತಿಗೆ ನಿಮ್ಮೆಲ್ಲರ ಆಶೀರ್ವಾದ, ಜನಗಳ ಆಶೀರ್ವಾದ ಇದು ಮುಂದೆ ಇದರ ಆರೈಕೆ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನೇನು ಪೂಜೆಗಳು ಮಾಡಿದ್ದೀವಿ ಇವತ್ತು? ಹೋಮ ಮಾಡೋದು, ಅಗ್ನಿಹೋತ್ರ, ಮತ್ತು ಗೋಗ್ರಾಸ ಪೂಜೆ, ಗೋಮಾತೆ ಪೂಜೆ, ಎಲ್ಲರೂ ಕೂಡ ಪೂಜೆ ಎಲ್ಲ ಮಾಡಿ ನಮಸ್ಕರಿಸಿದ್ರು. ಎಲ್ಲರೂ ಬಂದವರೆಲ್ಲ ಅತಿಥಿಗಳೆಲ್ಲ ನಮಸ್ಕರಿಸಿದ್ರು. ಯಾರೂ ಮಾಡಿದಂಥ ನಿದರ್ಶನ ಇಲ್ಲ. ನಾವು ಮಾಡಿರೋದು ಎಲ್ಲರೂ ನಾನು ಫೋನ್ ಮಾಡಿದಾಗೆಲ್ಲ ನಗ್ತಾಯಿದ್ರು. ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಎಲ್ರಿಗೂ ಭಾಳ ಖುಷಿ ಆಗ್ತು. ಈ ದಿನ ಎಲ್ಲರೂ ಸಂತೋಷಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ನನಗೆ ಗೋಮತಿ ಸೇವೆ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದನೇ ರೈತ ಕುಟುಂಬದಿಂದ ಬಂದವರು ಕೂಡ ನಾವು ಎಲ್ಲ ಎತ್ತು ಓರಿಗಳೆಲ್ಲ ಸಾಕಿರೋರು. ನನಗೆ ಯಾಕೋ ಪೂಜೆ ಮಾಡೋದಕ್ಕೆ ಇಲ್ಲಿ ಮದುವೆ ನಡೆದಂಥ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಆದ ತಕ್ಷಣ ಗೋಪೂಜೆ ಮಾಡೋಕ್ಕೆ ಯಾರೊಬ್ಬರು ಕೇಳಿದರು. ಆ ಕ್ಷಣದಿಂದ ನಾನು ಒಂದು ಗೋಮತಿ ಸಾಕಬೇಕು ಅಂತ ಅಂದ್ಕೊಂಡು ಈ ಕ್ಷಣಕ್ಕೆ ನಾವು ಬಂದಿದ್ದೀವಿ. ಈ ತಳಿ ಅಂದರೆ ಹೆಚ್ಚು ಪ್ರೋತ್ಸಾಹ ಬೇರೆ ಬೇರೆ ಸಿಂಧು ಸಾಕ್ತಿರ್ತಾರೆ. ಇದು ಏನು ನಿಮಗಿದು ಯಾವ ಥರ? ಇದು ನಮ್ಮ ದೇಸಿ ತಳಿ ಹಳ್ಳಿಕಾರ್. ಅಂದರೆ ನಮ್ಮ ಲೋಕಲಲ್ಲಿ ಪ್ರಚಲಿತವಾಗಿರುವಂಥದ್ದು ನಮ್ಮ ರೈತರುಗಳ ಬೆನ್ನೆಲುಬೇ ಹಳ್ಳಿಕಾರು ತಳಿ. ಹಾಗಾಗಿ ನಾನು ಹಳ್ಳಿಕಾರ್ ತಳಿ ಸಾಕಬೇಕು ಅಂತ ನನ್ನ ಮನಸ್ಸಿಗೆ ಬಂದಿತ್ತು.